ಹಿಂದೂ ಮಹಾಸಭಾ ಅಯೋಧ್ಯೆಯಲ್ಲಿರುವಂತಹ ವಿವಾದಿತ ಏನು ವಿಚಾರ ಇದೆ, ಇದರ ಮೂಲ ವಕಾಲತ್ದಾರ ಆದಂತಹ ಒಂದು ವಿಚಾರ ಇಟ್ಕೊಂಡು ನಾವು ನಮ್ಮ ಆ ಒಂದು ಇಷ್ಟು ವರ್ಷದ ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲದ ಒಂದು ಭಾಗವಾಗಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ. ಹಿಂದೂ ಮಹಾಸಭಾ ಈಗಾಗಲೇ ನಮ್ಗೆಲ್ಲ ತಿಳಿದಿರುವಂತೆ ಹಿಂದೂ ಮಹಾಸಭಾ ಈ ಒಂದು ಪ್ರಭು ಶ್ರೀರಾಮನ ವಿಚಾರದ ಒಂದು ವಿವಾದದಲ್ಲಿ ಮೂಲ ವಕಾಲತ್ದಾರರಾಗಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಈ ಸಂದರ್ಭ ಬಂದಾಗ ರಾಷ್ಟ್ರದಲ್ಲಿರುವಂತಹ ಕೇಂದ್ರದಲ್ಲಿರುವಂತಹ ಸರ್ಕಾರ ಇವರು ಈ ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂತಹ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡ ಸಾಧು ಸಂತರ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನ ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮ ಆಹ್ವಾನನೇ ಇಲ್ಲ. ಹಿಂದೂ ಮಹಾಸಭಾ ಯಾರು ಮೂಲ ವಕಾಲತ್ದಾರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ. ಅವ್ರು ಕರೆಯದಿದ್ರು ಕೂಡ ನಾವು ನಮ್ಮ ಹಕ್ಕನ್ನ ಸ್ಥಾಪಿಸಿ ನಾವು ಕಾರ್ಯಕ್ರಮಕ್ಕೆ ನಾವದನ್ನು ಅದರ ವಿಚಾರದಲ್ಲಿ ಬೇರೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಹೋರಾಟ ನಮ್ದು. ಆದ್ರೆ ಹಿಂದಿನಿಂದಲೂ ಹಿಂದೂ ಮಹಾಸಭಾ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ. ಅಂದಿನಿಂದ ಇಂದಿನವರೆಗೂ ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರಕ್ಕೇರಿ ಬಂದು ನಮಗೆ ಅದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದ್ರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದ್ರೆ ಅದು ಹಿಂದೂ ಮಹಾಸಭಾ ಅದಕ್ಕೆ ಒಪ್ಲಿಕ್ಕೆ ತಯಾರಿಲ್ಲ. ನೀವು ಆಡಳಿತದಲ್ಲಿರುವಂತಹ ಸರ್ಕಾರ, ಅದು UP ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದು ನಿಮ್ಮ ಜವಾಬ್ದಾರಿ. ಇದು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ಇರುವಂತಹ ಸವಲತ್ತುಗಳನ್ನು ಕೊಟ್ಟು ನಡೆಸುವಂತದ್ದು ನಿಮ್ಮ ಜವಾಬ್ದಾರಿ ಇದೆ, ಅದು ಮಾಡಿ ಪರವಾಗಿಲ್ಲ. ಆದ್ರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂತದ್ದನ್ನ ಇದು ಧರ್ಮಶಾಸ್ತ್ರದ ವಿರುದ್ಧ, ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂತ ಕೆಲಸ. ಆದ್ರಿಂದ ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಮಾಡಿ, ತೊಂದರೆ ಇಲ್ಲ. ಆದ್ರೆ ಅದನ್ನು ಎಲ್ಲ ಮುಗಿದ್ಮೇಲೆ ಮಾಡುವಂತದ್ದು ಒಂದು ಧರ್ಮ ಇದೆ. ಅದ್ರ ಜೊತೆ ಹೋರಾಟ ಮಾಡಿ ಯಾರು ಅದರಲ್ಲಿ ಪಿಟಿಷನರ್ಸ್ ಇದ್ದಾರೆ, ಯಾರು ಸಾಕ್ಷಿ ಇದ್ದಾರೆ, ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇಲ್ಲಿವರೆಗೂ ನೋಡಿ, ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಮೊಘಲರ ಕಾಲದಿಂದ, ಅನಂತರ ಪೋರ್ಚುಗೀಸರ ಕಾಲದಲ್ಲಿ, ಅನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂತಿತ್ತು. ಇದು ಈಗ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನ ಈ ರೀತಿ ಅವಹೇಳನ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು, ಇದು ಧರ್ಮದ ವಿಡಂಬನೆ ಆಗಿದೆ. ಯಾವ ಹಿಂದೂ ಸಮಾಜವನ್ನ ಕಟ್ಟಬೇಕು, ಪ್ರಭು ಶ್ರೀರಾಮ ನಮ್ಮೆಲ್ಲ ಆದರ್ಶ ಅಂತ ನಾವು ದೊಡ್ಡ ವಿಚಾರವಾಗಿ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡ್ಬೇಕಾದ್ರೆ ಅದಕ್ಕೆ ಹೋರಾಟ ಮಾಡುವವರೆಲ್ಲ ನೀವು ಬದಿಗೊತ್ತಿ ಕೇವಲ ಒಂದು ಚುನಾವಣೆಯ ಸರಕನ್ನಾಗಿ ಶ್ರೀರಾಮನ ಉಪಯೋಗ ಮಾಡ್ತೀರಿ ಅಂತ ಹೇಳಿದ್ರೆ ಇದನ್ನ ಒಪ್ಪತಕ್ಕಂಥ ವಿಚಾರ ಅಲ್ಲ. ಆದ್ರೆ ಇದನ್ನು ನಾವು ಖಂಡಿಸ್ತೇವೆ. ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗಾಗಲೇ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ವಿಚಾರದಲ್ಲಿ ಹಿಂದೂ ವಿರೋಧಿ ನಡವಳಿಕೆಯಿಂದ ಸೋತಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಇದೆ 3-4 ತಿಂಗಳು. ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ನಾನು ಅದನ್ನು ಎಲ್ಲರ ಹೆಸರನ್ನು ಹೇಳಿಕ್ ಹೋಗುದಿಲ್ಲ. ಆದ್ರೆ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು, ಮಂತ್ರಾಕ್ಷತೆಯನ್ನ ನಿಮ್ಮಿಷ್ಟಕ್ಕೆ ಮಾಡಿಕೊಂಡು, ಯಾವುದೇ ಶಾಸ್ತ್ರವನ್ನ ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದ್ರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗ್ಲೂ ನಿಮಗೆ ತಟ್ಟತ್ತೆ ಅಂತ. ಈಗ ನಾವು ನೋಡಿ, ನಾವು ಮಾಡುದಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾವು ಮಾಡುವಂತದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲಕ್ಕೆ ಅಲ್ಲೆಲ್ಲೂ ನಮ್ಮ ಜನ್ಮಭೂಮಿಯಲ್ಲಿ ಕೆಲಸ ಆಗ್ತದೆ ಅನ್ನೋ ಸಂತೋಷ ನಮಗಿದೆ. ಆ ಸಂತೋಷ ಇದೆ. ಆ ಸಂತೋಷನ ಹಂಚು ನಾವೇನೋ ಅದನ್ನ ಈಗ ಅಲ್ಲಿ ನಾವ್ಯಾರು ಸನ್ಮಾನ ಮಾಡ್ಲಿಕ್ಕೆ ಹೊರಟಿರೋದು ಯಾರಿಗೆ? ಅದಕ್ಕೆ ಹೋರಾಟ ಮಾಡಿದಂತವ್ರಿಗೆ. ಅಲ್ಲಿ ತ್ಯಾಗ ಬಲಿದಾನ ನಡೆದಿದ್ದಾರೆ. ಏನು 1-2 ವರ್ಷದ ಹೋರಾಟ ಅಲ್ಲ, 500 ವರ್ಷದ ಹೋರಾಟ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.